ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನನ್ನ ತುಳಿಬೇಕು ಒಸ್ಕಾಕ್ಬೇಕು ಅಂತ ಬಹಳ ಜನ ನನ್ನ ಬೆನ್ನಿಂದ್ಗಡೆ ಕತ್ತಿ ಮಸಿತಾನೆ ಇರ್ತಾರೆ. ಅವ್ರಿಗೆ ನಾನೇನು ಅಂತ ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಿ. ಇದೇ ನನ್ನ ಜೀವನ. ಇವತ್ತೇನು ದಿವಸ ಅಂದ್ರೆ ಉಮಾಪತಿ ಅವರೇ ಅಂತಲೇ ನಾನು ಕರೀತಾ ಇರೋದು. ಉಮಾಪತಿ ಅವರೇ, ನಿಮಗೆ ನೀವು ಮಾತಾಡ್ತಿರೋದು ಒಳ್ಳೆ ದುರಹಂಕಾರ ಇಲ್ವಾ? ಇವಾಗ ನೀವು ಮಾತಾಡ್ತಿರೋ ಸರಿನಾ? ಇದೆಲ್ಲ ನಿಮಗೆ ದುರಹಂಕಾರ ಅಲ್ಲ. ಏನಂತಾರೆ ಅಂದರೆ ಫ್ರೆಂಡ್ಸ್, ಒಂದು ಸತಿ ಕೇಳಿಸ್ಕೊಬನ್ನಿ ಅವ್ರು ಮಾತಾಡಿರೋದನ್ನ. ಇಲ್ಲಿ ಪಕ್ಕದ ಜಾಗ ಈ ಗೋಡೆ ಇದೆಯಲ್ಲ, ಗೋಡೆ ಹಿಂದ್ಗಡೆ ಹೋದ್ರೆ 2 ಲ್ಯಾಂಬೋರ್ಗಿನಿ ತಗೊಳ್ಳೋಷ್ಟು ರೇಟ್ ಅಲ್ಲಿ. ಉಮಾಪತಿ ಶ್ರೀನಿವಾಸ್ ಸಾಟಕ್ಕೆ ಕೋರ್ಟ್ ಇದ್ರೆ ಸಾಟಕ್ಕೆ. ಅಜಿತ್ ಅವರೇ, ಉಮಾಪತಿ ಮಾತಾಡಿರೋದು ಸರಿನಾ? ಅದೇ ನಮ್ಮ ಬಾಸ್ ಮಾತಾಡೋರೆ, ಅದು ನಿಮ್ಮ ಕಣ್ಣಿಗೆ ಕಿವಿಗೆಲ್ಲ ತಪ್ಪು. ಇವಾಗ ಉಮಾಪತಿ ಮಾತಾಡಿರೋದೆಲ್ಲ ನಿಮಗೆಲ್ಲ ಸರಿ, ಇದಕ್ಕೆಲ್ಲ ಚಪ್ಪಲೆ ಇಡ್ತಾ ಇರ್ತೀರಾ ಕೇಳಿಸ್ಕೊಂಡು ಅಲ್ವಾ? ಅಜಿತ್ ಅವರೇ, ನಿನ್ನೆ ಒಂದು ಘಟನೆ ನಡೆದೈತೆ, ಅದು ನಿಮ್ಮ ಚಾನಲಲ್ಲಿ ಏನೋ ಸ್ಟೋರಿನೇ ಮಾಡೋಕ್ಕಿಲ್ಲ, ನಮ್ಮ ಡಿ ಬಾಸ್ನೇ ಹಾಕೊಂಡು ಉಜ್ಜಾಡ್ತಾ ಇದ್ದೀರಾ. ಇದು ಪಬ್ಲಿಕ್ಕು, ಇದನ್ನ ಯಾರೂ ಕ್ವಶನ್ ಮಾಡಿ ಕೇಳಲ್ಲ. ಏನು ಅಂದರೆ ಸ್ಟೋರಿ, ಅಲ್ಲಿಕಾರ್ ರೇಸಲ್ಲಿ ಎತ್ತುಗೆ ಕರೆಂಟ್ ಸ್ಟಾಕ್ ಕೊಟ್ಟು ಓಡಿಸಿರೋದು ರೇಸ್ ವಿನ್ ಮಾಡ್ಸೋಕ್ಕೆ. ಪ್ರಾಣಿಗೆ ಕರೆಂಟ್ ಶಾಕ್ ಕೊಟ್ಟವ್ರೆ. ಇದೆಲ್ಲ ನಿಮ್ಮ ಕಣ್ಣಿಗೆಲ್ಲ ತಪ್ಪಲ್ಲ, ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕ್ರಿ ಸ್ವಾಮಿ, ಇದೆಲ್ಲ ತಪ್ಪಲ್ವಾ? ಅಜಿತ್ ಅವರೇ, ಒಂದೇಳ್ತೀನಿ ಕೇಳಿ, ಎಲ್ಲರಿಗೂ ಎಂಥ ದೊಡ್ಡ ಮನಸ್ಸು ದೇವ್ರಿಗೂ ಕೂಡ ಕೆಟ್ಟ ಟೈಮ್ ಬಂದೇ ಬರುತ್ತೆ, ಸರಿನಾ? ಟೈಮ್ ಕೆಟ್ಟದಾಗೇ ಆಗುತ್ತೆ ಎಲ್ಲರೂ ಕೂಡ. ಕೆಟ್ಟ ಟೈಮ್ ಬಂದೈತೆ ಅಂತ ಒಂದು ವ್ಯಕ್ತಿನ ನೀವು ಮಾತಾಡ್ತಾ ಇರೋದು ತುಂಬ ತಪ್ಪು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ನಾನು ಇಲ್ಲಿಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬಾಯ್, ಲವ್ ಯು.